ಸಂಭ್ರಮ ವಾಹಿನಿಯ ವೀಕ್ಷಕರೆಲ್ಲರಿಗೂ ನವರಾತ್ರಿ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ವಿಶೇಷ ಹಬ್ಬದ ಕುರಿತಾಗಿ ಕೆಲವು ವಿಚಾರಗಳನ್ನು ತಿಳಿತಾ ಹೋಗೋಣ. ಪ್ರತಿ ವರ್ಷ ಆಶ್ವೀಜ ಶುಕ್ಲ ಪಾಡ್ಯದಿಂದ ನವಮಿವರೆಗೆ ಆಚರಿಸುವ ಶರತ್ಕಾಲದ ಮುಕುಟಪ್ರಾಯದ ಹಬ್ಬವೇ ನವರಾತ್ರಿ. 9 ರಾತ್ರಿಗಳಿಗೆ ಸಂಬಂಧಿಸಿದ ನಿಷ್ಠೆಯ ವ್ರತ. 9 ಎನ್ನುವುದೇ ವೃದ್ಧಿ ಸಂಖ್ಯೆ. ಹಗಲಿನಲ್ಲಿ ಜಪ, ತಪ, ಅನುಷ್ಠಾನ, ಉಪವಾಸ, ಪ್ರದೋಷ ಕಾಲದಿಂದ ಕಲ್ಪೋಕ್ತ ಪೂಜೆ, ರಾತ್ರಿ ಭೋಜನ ಸ್ವೀಕರಿಸುವ ಆಚರಣೆ ಇದೆ. ಪ್ರಕಾರಾಂತರವಾಗಿ ಹೆಚ್ಚಿನ ಕಡೆ ಹಗಲಿನಲ್ಲಿಯೇ ಅನುಷ್ಠಾನ ಪೂರ್ವಕ ಪೂಜೆ ಒಪ್ಪಿಸಿ ಸಂತರ್ಪಣೆ ನಡೆಯುತ್ತದೆ. ತಿರುಗಿ ಸಂಜೆ ಪಾರಾಯಣ, ಭಜನೆ, ಸ್ತೋತ್ರಪಾಠ, ರಾತ್ರಿ ಪೂಜೆ ಇತ್ಯಾದಿ ಕಾರ್ಯಕ್ರಮಗಳಿಂದ ಉಪಾಸನೆ ನೆರವೇರುತ್ತದೆ. ಈ ನವರಾತ್ರಿ ವ್ರತವನ್ನು ಮಹಾವ್ರತವೆಂದು, ಮಹಾಪುಣ್ಯಕರವೆಂದು ವರ್ಣಿಸಲ್ಪಟ್ಟ ಹೇಮಾದ್ರಿ ವ್ರತಖಂಡದ ಉಲ್ಲೇಖ ಪ್ರಸ್ತುತ ಸ್ಮರಣೀಯ. ಕೇವಲ ಧಾರ್ಮಿಕ ಕಟ್ಟಳೆಯಾಗಿರದೆ ಸಾಮಾಜಿಕ ಮುಖವನ್ನೂ ಪಡೆದಿರುವ ಉತ್ಸವ ಇದಾಗಿದೆ. ವಿಶೇಷವಾಗಿ ದೇವಿ ದೇವಾಲಯಗಳಲ್ಲಿ ದುರ್ಗಾ ಲಕ್ಷ್ಮಿ ಘಟ ಸ್ಥಾಪಿಸಿ ಮಹೋತ್ಸವ ಜರುಗಿಸಲಾಗುತ್ತದೆ. ಚಂಡಿಕಾ ಪಾರಾಯಣ, ದುರ್ಗಾ ದೀಪ ನಮಸ್ಕಾರ, ಚಂಡಿಕಾ ಹವನ, ಬ್ರಾಹ್ಮಣ ಸುವಾಸಿನಿ ಅರ್ಚನೆ, ಕುಮಾರಿ ಪೂಜಾ, ಅಲಂಕಾರ ಪೂಜೆ, ಸಂತರ್ಪಣೆ ಸೇವೆ ಎಲ್ಲವೂ ನಡೆಯುವುದು. ದೇವಿಯ ಪ್ರೀತಿಗಾಗಿ ನಿಸರ್ಗದಲ್ಲಿ ಎಲ್ಲೆಡೆ ಹಸಿರು ಉಕ್ಕುವ ಈ ಶರದೃತುವಿನಲ್ಲಿ ಸಂಪನ್ನಗೊಳ್ಳುವ ಈ ವಾರ್ಷಿಕ ಮಹಾಪೂಜೆಗೆ ಅಪೂರ್ವ ಮಹಿಮೆ ಇರುವುದು ನಿಶ್ಚಿತ. ವೇದ ಕಾಲದಿಂದಲೂ ದುರ್ಗಾರಾಧನೆಗೆ ಪ್ರಾಶಸ್ತ್ಯ ನೀಡಿದ ವಿಷಯ ದೇವಿ ಸೂಕ್ತಾದಿಗಳಿಂದ ಸ್ಪಷ್ಟವಾಗುತ್ತದೆ. ಮಾರ್ಕಂಡೇಯ ಪುರಾಣ, ದೇವಿ ಭಾಗವತಾದಿ ಮಹಾನ್ ಗ್ರಂಥಗಳಲ್ಲಿ ನವರಾತ್ರಿ ವ್ರತದ ಹಿರಿಮೆಗರಿಮೆಗಳು ವಿವರಿಸಲ್ಪಟ್ಟಿವೆ. ಇಡೀ ವಿಶ್ವವೇ ಒಂದು ಶಕ್ತಿಪುಂಜ. ಶಕ್ತಿ ಎನ್ನುವುದೇ ಸಾಮರ್ಥ್ಯ, ಅದೇ ಚೈತನ್ಯ. ದುರ್ಗೆ ವಾತ್ಸಲ್ಯಮಯಿ ಮಾತೆ ಮಾತ್ರವಲ್ಲ, ನಮಗೆಲ್ಲ ಆಸರೆ ನೀಡಿರುವ ಭೂಮಾತೆ. ಪ್ರಾಣಶಕ್ತಿಯಂತಿರುವ ನದಿಗಳು, ಪ್ರಕೃತಿಯ ಸಿರಿಯಾದ ವನಗಳು, ಭಾರತೀಯ ಸಂಸ್ಕೃತಿ ಎಲ್ಲವೂ ಮಾತೃಸ್ವರೂಪಗಳೇ. ಜಗನ್ಮಾತೆಯ ಉಪಾಸನೆಯೇ ಶಕ್ತಿಯ ಉಪಾಸನೆ. ದೇವತೆಗಳಿಗೆ ಅನುಗ್ರಹ ಶಕ್ತಿ, ಉಪಾಸಕರಿಗೆ ಅನುಷ್ಠಾನ ಶಕ್ತಿ, ಮಾತೃವರ್ಗದವರಿಗೆ ಸೌಭಾಗ್ಯ ಶಕ್ತಿ, ವಿದ್ಯಾರ್ಥಿಗಳಿಗೆ ಸಾಧನೆಯ ಶಕ್ತಿ, ಶಾಸಕರಿಗೆ ಶಾಸನ ಶಕ್ತಿಯನ್ನು ಸ್ಮರಣೆಯಿಂದ, ಸ್ತೋತ್ರದಿಂದ, ಮನನದಿಂದ ದಯಪಾಲಿಸುವವಳೇ ದುರ್ಗಾಮಾತೆ. ದೇವಿಯ ಈ ಅನನ್ಯ ಕೃಪೆಯ ಶಕ್ತಿಯನ್ನು ನಮ್ಮಲ್ಲಿ ಮೂಡಿಸಿಕೊಳ್ಳುವುದಕ್ಕಾಗಿಯೇ ಈ ದುರ್ಗಾದೇವಿಯ ಆರಾಧನೆ. ನವರಾತ್ರಿಯಲ್ಲಿ ಮೊದಲ 3 ದಿನ ಮಹಾಕಾಳಿಯೆಂದು, ಅನಂತರದ 3 ದಿನ ಮಹಾಲಕ್ಷ್ಮಿಯೆಂದು, ತದನಂತರದ 3 ದಿನ ಮಹಾಸರಸ್ವತಿಯೆಂದು ಪೂಜಿಸಲ್ಪಡುವ ದುರ್ಗೆಯ ಮಹಿಮೆ ಅಗಾಧವಾದುದು. ಈ ದೇವಿಯನ್ನು ಸಕಲ ನಿಯಂತ್ರಕಳಾಗಿ, ಸಂಪತ್ಪ್ರದಾಯಿನಿಯಾಗಿ ಹಾಗೂ ವಿದ್ಯಾಪ್ರದಾಯಿನಿಯಾಗಿ ನವರಾತ್ರಿಯಲ್ಲಿ ಆಚರಿಸುವುದು ಯಥಾಯೋಗ್ಯವಾಗಿ ಪರಿಗಣಿಸಲ್ಪಟ್ಟಿದೆ. ಇದೇ ಪ್ರಶಸ್ತಿ ಅವಧಿಯಲ್ಲಿ ಧಾನ್ಯ ಲಕ್ಷ್ಮಿಯನ್ನು ಪೂಜಿಸಿ ನವಾನ್ನ ಭೋಜನಗೈಯುತ್ತೇವೆ. ಮೂಲಾ ನಕ್ಷತ್ರದಲ್ಲಿ ಶಾರದೆಯನ್ನು ಪ್ರತಿಷ್ಠಾಪಿಸಿ ದಿನವೂ ಭಕ್ತಿಯಿಂದ ಅರ್ಚಿಸಿ ಶ್ರವಣ ನಕ್ಷತ್ರದಂದು ವಿಸರ್ಜಿಸುತ್ತೇವೆ. ಪುಸ್ತಕವೇ ಪ್ರತೀಕವಾಗಿರುವ ಶಾರದಾ ಪೂಜೆಯ ವಿಧಾನವೂ ಜಗನ್ಮಾನ್ಯವಾದುದು. ದುರ್ಗಾಷ್ಟಮಿಯಂದು ಆಯುಧ ಪೂಜೆಯು ಯಥಾವಿಹಿತವಾದುದು. ವಾದನ, ಸಾಹಿತ್ಯ, ವಾಹನಗಳ ಪೂಜೆಯನ್ನು ನವರಾತ್ರಿಯ ಸೂಕ್ತ ದಿನಗಳಲ್ಲಿ ಆಚರಿಸಿ ಭಾವುಕರು ಧನ್ಯರಾಗುವುದು ಯಥೋಚಿತವೇ. ಸಂಸ್ಕೃತದ ವರಕವಿ ಬಾಣಭಟ್ಟನು ಚಂಡೀ ಶತಕದಲ್ಲಿ ಮಹಿಷಾಸುರ ಸಂಹಾರದ ವಿಚಾರವನ್ನು ಅಂತರಂಗಕ್ಕೆ ತಟ್ಟುವಂತೆ ಬಣ್ಣಿಸಿದ್ದಾನೆ. ನಮ್ಮ ದೇಹ, ಬುದ್ಧಿ, ಮನಸ್ಸುಗಳಲ್ಲಿಯೂ ಮಧುಕೈಟಭ, ಮಹಿಷಾಸುರ, ಶುಂಭ, ನಿಶುಂಭರಂತಹ ರಕ್ಕಸರು ಕಾಮಕ್ರೋಧಾದಿಗಳ ರೂಪದಲ್ಲಿ ನೆಲೆ ನಿಂತಿರುವುದನ್ನು ಅಲ್ಲಗಳೆಯುವಂತಿಲ್ಲ. ಈ ಅಂತಃಶತ್ರುಗಳನ್ನು ಶ್ರವಣ ಮನನಾದಿಗಳಿಂದ, ಆತ್ಮಶೋಧನೆಯಿಂದ ದೂರಕ್ಕೆ ಓಡಿಸಬೇಕು. ಆಧ್ಯಾತ್ಮಿಕ ಬಲವನ್ನು ಪಡೆದುಕೊಂಡು ಮಾನವ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಬೇಕು. ಪೂಜೆ, ಪುರಸ್ಕಾರ, ಪ್ರದರ್ಶನ, ಉತ್ಸವ, ನಾಟಕ, ಶೋಭಾಯಾತ್ರೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿಯೂ ಧಾರ್ಮಿಕ ಲೇಪವಿರಬೇಕು. ಮನರಂಜನೆಗೂ ನಿಯತವಾದ ಚೌಕಟ್ಟು ಇರಬೇಕು. ಆಗ ಮಾತ್ರ ನವರಾತ್ರಿ ಮಹೋತ್ಸವದ ಆಚರಣೆ ಅರ್ಥಪೂರ್ಣವಾಗುತ್ತದೆಂಬುದು 100ಕ್ಕೆ 100 ಸತ್ಯ. ನವರಾತ್ರಿ ಮುಗಿದೊಡನೆ ಶುಂಭ, ನಿಶುಂಭ ಮೊದಲಾದ ಲೋಕಕಂಟಕರನ್ನು ನಿರ್ನಾಮಗೊಳಿಸಿದ ಸಲುವಾಗಿ ಆಚರಿಸುವ ವಿಜಯೋತ್ಸವವೇ ವಿಜಯದಶಮಿ. ದಶಕಂಠ ರಾವಣನ ಪೂರ್ಣ ಪರಾಜಯದ ದಿನವೂ ಅದೇ ಆಗಿದೆ. ಸ್ವಯಂ ಸಿದ್ಧ ಮುಹೂರ್ತಗಳಲ್ಲಿ ಈ ದಿನಕ್ಕೆ ವಿಶೇಷ ಪ್ರಾಶಸ್ತ್ಯವಿದೆ. ವಿದ್ಯಾರಂಭಕ್ಕೆ ಸೂಕ್ತವಾದ್ದರಿಂದ ವಿದ್ಯಾದಶಮಿ ಎಂದು ಹೆಸರಿದೆ. ಅಂದು ಪಾಪ ನಿವೃತ್ತಿಗೆ, ಶತ್ರು ವಿನಾಶ, ಗೃಹ ಬಾಧೆ, ದುರಿತ ದುಃಖಕ್ಕೆ ಶಮೀ ವೃಕ್ಷ ಪೂಜೆ, ಶಮೀ ನಮಸ್ಕಾರ ಸೂಕ್ತವಾದುದು. ಜೊತೆಗೆ ಗುರು ಹಿರಿಯರಿಗೆ ಶಮೀ ಪತ್ರ ಒಪ್ಪಿಸಿ ಆಶೀರ್ವಾದ ಪಡೆಯುವುದೂ ಶ್ರೇಯಸ್ಕರ. ಶಮೀ ವೃಕ್ಷದ ಸಾಮೀಪ್ಯವಿಲ್ಲದಿದ್ದಲ್ಲಿ ಶಮೀ ಪತ್ರೆಗಳನ್ನು ಮನೆಗೆ ತಂದು ಪೂಜಿಸುವ ಪದ್ಧತಿಯೂ ಶುಭಪ್ರದ. ಒಡೆದ ಮನಸ್ಸುಗಳನ್ನು ಒಗ್ಗೂಡಿಸಲು ಶಮೀ ಪತ್ರ ಸಹಾಯಕ.
ಆದ್ದರಿಂದಲೇ ಶಮೀ ಎಲೆಗಳನ್ನು ಅನ್ಯೋನ್ಯ ಹಂಚಿಕೊಳ್ಳುವಾಗ ಚಿನ್ನದಂತಹ ಮಾತು ನಮ್ಮ ಮುಖದಿಂದ ಸದಾ ಹೊರಹೊಮ್ಮಲಿ ಎಂಬ ಶುಭಾಶಯ ಮನಸ್ಸಿನಲ್ಲಿ ತುಂಬಿರುವುದು ಅವಶ್ಯ. ಅರ್ಜುನನ ಸಹಿತ ಪಾಂಡವರ ಧನಸ್ಸುಗಳನ್ನು ರಕ್ಷಿಸಿದ ಖ್ಯಾತಿ, ಶ್ರೀರಾಮನಿಗೆ ಸೀತೆಯ ಶೋಧನೆಗೆ ಸಹಕರಿಸಿದ ವಿಖ್ಯಾತಿ ಈ ಬನ್ನಿಮರದ್ದು. 9 ದಿನಗಳ ಸಮಷ್ಟಿ ಹಿತದ ಈ ಮಹೋತ್ಸವಕ್ಕೆ 10ನೆಯ ದಿನವಾದ ವಿಜಯದಶಮಿಯು ಸಮಾರೋಪದಂತಿರುವುದು ಧನ್ಯತೆಯ ಸಂದರ್ಭ. ಮೈಸೂರಿನಲ್ಲಿ ರಾಜಮನೆತನದವರು ವಿಶಿಷ್ಟವಾಗಿ ಆಚರಿಸಿಕೊಂಡು ಬಂದ ವೈವಿಧ್ಯಪೂರ್ಣ ಮಹೋತ್ಸವ ಇಂದೂ ಸಹ ಸಾಂಸ್ಕೃತಿಕ ಮಹೋತ್ಸವವಾಗಿ ಸಂಪನ್ನಗೊಳ್ಳುವುದು ನಾಡಿನ ಜನತೆಯ ಭಾಗ್ಯ. ಪರಂಪರಾಗತ ವೈಶಿಷ್ಟ್ಯಪೂರ್ಣ ಆಚರಣೆಯಿಂದ ಸಂಸ್ಕೃತಿಯ ರಕ್ಷಣೆಯೊಂದಿಗೆ ಜಗತ್ತಿನಲ್ಲಿ ಸುಖ, ಸಂತೋಷ, ಸಮೃದ್ಧಿ ಸಿಗಲು ಸಾಧ್ಯವೆನ್ನುವುದರಲ್ಲಿ ಎರಡನೆಯ ಮಾತಿಲ್ಲ. ಆಕರ ಹಬ್ಬ ಹರಿದಿನಗಳು ಮತ್ತು ಸಂಸ್ಕೃತಿ ಸುಗಂಧ. ಲೇಖಕರು ಬಸರೂರು ಪಾಂಡುರಂಗ ಆಚಾರ್ಯ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.